ಹಾಯ್ ಫ್ರೆಂಡ್ಸ್, ಈ ಕಾಯಿ ಯಾರಾದರೂ ನೋಡಿದ್ದೀರಾ? ಒಬ್ರೊಬ್ರು ನೋಡಿ ಸಪೋಟ ಅಂದ್ಕೋಬೇಡಿ, ಮತ್ತು ಒಬ್ರೊಬ್ರು ಬೇರೆ ಹಣ್ಣು, ಅದು ತಿನ್ನೋ ಹಣ್ಣು ಅಂತ ಅಂದ್ಕೊಂಡಿರ್ತೀರ. ಯಾರು ನೋಡಿಲ್ಲ ಅಂದರೆ ನೋಡಿ ಕರೆಕ್ಟಾಗಿ. ಇದು ಮಹಾಗನಿ ಕಾಯಿ ಅಂತ. ಅಂದರೆ ಇದು ಒಂದು ಮರ ಅಷ್ಟೇ, ಅಂದರೆ ಹಣ್ಣು ತಿನ್ನೋ ಅಂಥದ್ದು ಅದೇನಲ್ಲ ಮರ. ಇದನ್ನ ನಾವು ನರ್ಸರಿಗಾಗಿ ಬಳಸ್ತೀವಿ. ಅದೆಲ್ಲ ಸಿಪ್ಪೆ ಒಡೆದಾದ್ಮೇಲೆ, ಅಂದರೆ ಬಿಸಿಲಿಗೆ ಹಾಕಿರ್ತೀವಿ. ಒಂದು 5-6 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿದ ಮೇಲೆ ಅದು ಕಾಯಿ ಬಿಡ್ತಾ ಬರುತ್ತೆ. ಆವಾಗ ನೋಡಿ ಈ ಥರ ಬೀಜ ಇದಾಗುತ್ತೆ. ಈ ಬೀಜದಲ್ಲಿ ಸ್ವಲ್ಪ ಉದ್ದುದ್ದ ಇದೆ ಬೀಜ. ಅದು ಅಷ್ಟೂ ಫುಲ್ಲು ಬೀಜ ಅಲ್ಲ. ಅದರಲ್ಲಿ ಒಂದು ಸ್ವಲ್ಪ ಇಲ್ಲಿ ಕಟ್ ಮಾಡಿ ತೋರಿಸ್ತೀವಿ ನೋಡಿ. ನೋಡಿ ಎಷ್ಟು ಕಟ್ ಮಾಡಿದರೆ ಇದಿಷ್ಟು ಚಿಕ್ಕದು ಮಾತ್ರ ಬೀಜ, ಇನ್ನು ಅದೆಲ್ಲ ವೇಸ್ಟು. ಹಾಗಾಗಿ ಅದನ್ನ ಏನು ಮಾಡ್ತೀವಿ ಅಂದರೆ, ಸ್ವಲ್ಪ ಅದನ್ನ ನಾವು ಸ್ಟೋರ್ ಮಾಡಿ ಆಮೇಲೆ ನಾವು ಗಿಡ ಬೆಳೆಸೋದ್ರಿಂದ ಬೆಳೆಸ್ತೀವಲ್ವ, ಅದಕ್ಕೋಸ್ಕರ ನಾವು ಇದನ್ನ ಒಂದು 5-6 ದಿನ ಈ ಥರ ಬೀಜನ ಬಿಸಿಲಲ್ಲಿ ಒಣಗಕ್ಕೆ ಹಾಕ್ತೀವಿ. ಅದನ್ನ ಏನು ಮಾಡ್ತೀವಿ, ಈಗಲೂ ಹಾಕ್ತೀವಿ, ಮತ್ತು ಅದನ್ನ ನಾವು ಕಟ್ ಮಾಡ್ತೀವಲ್ಲ, ಸಣ್ಣ ಬೀಜ ಮಾತ್ರ ಕಾಣುತ್ತಲ್ವ, ಅದನ್ನು ಮಾತ್ರ ಮತ್ತು 8-10 ದಿನ ಎಲ್ಲ ಒಣಗಿಸ್ತೀವಿ ನಾವು. ಈಗ ಸಣ್ಣ ಬೀಜನೆಲ್ಲ ಒಂದೊಂದನ್ನೇ ಇಟ್ಕೊಂಡು ಪುಡಿ ಮಾಡೋಕ್ಕಾಗಲ್ವಲ್ಲ. ಹಾಗಾಗಿ ನೋಡಿ ಈ ಥರ ಎಲ್ಲ ಅದನ್ನ ಈ ಥರ ಅಂದರೆ ಅದನ್ನೆಲ್ಲ ಒಂಥರ ಕಲಿಸ್ದಂಗೆ ಮಾಡಿಬಿಟ್ಟು ಈ ಥರ ಮರದಲ್ಲಿ ಕೇರಿದರೆ ಹಳೇದು ವೇಸ್ಟೇಜ್ ಎಲ್ಲ ಹೋಗ್ಬಿಟ್ಟು ನೋಡಿ ಈ ಥರ ಸಿಗುತ್ತೆ. ಇದೆಲ್ಲ ಒಳ್ಳೆಯ ಬೀಜಗಳು. ಇದನ್ನೇ ನಾವು ಬುಟ್ಟಿಗೆ ಹಾಕೋದು. ಇದನ್ನ ನಾವು ಬುಟ್ಟಿಗೆ ಹಾಕೋಕ್ಕಿಂತ ಮುಂಚೆನೇ ಅದೇ ಸ್ಟೋರ್ ಮಾಡಿಡೋದಾದರೆ ಒಂದು 5-6 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿಬಿಟ್ಟು ಇಟ್ಕೋಬೇಕು. ಇಲ್ದಿದ್ರೆ ನಾವು ಆವಾಗಲೇ ಮಾಡ್ತೀವಂದರೆ ಆವಾಗಲೇ ಡೈರೆಕ್ಟಾಗಿ ಬುಟ್ಟಿಗೆ ಹಾಕ್ಬೋದು. ನೋಡಿ ಈ ಥರ ಬೀಜ ಫೈನಲಾಗಿ ಸಿಗುತ್ತೆ. ಇನ್ನೆಲ್ಲ ವೇಸ್ಟೇಜ್ ಅದೆಲ್ಲ ಹೋಗುತ್ತೆ. ಆಮೇಲೆ ನಾವು ಏನು ಮಾಡ್ತೀವಿ ಅಂದರೆ, ಬುಟ್ಟಿ ಮಾಡಿರ್ತೀವಲ್ಲ ಅದನ್ನ ನೆನೆಸ್ಬಿಟ್ಟು ಹಾಕ್ತೀವಿ. ಇದು ತುಂಬ ನೀರು ಹಾಕಬಾರ್ದು. ಅಂದರೆ ಒಂದು 2 ದಿನಕ್ಕೊಂದ್ಸಲ ಹಾಕಿದರೂ ಓಕೆ, ಇಲ್ಲ ದಿನಕ್ಕೊಂದ್ಸಲ ಹಾಕಿದರೂ ಓಕೆ. ಆದರೆ ತುಂಬ ನೆನೆ ಹಾಕಿದರೆ ಬೀಜ ಎಲ್ಲ ಕೊಳ್ತಾ ಹೋಗುತ್ತೆ. ಇದು ಮಾತ್ರ ಮರ ಬೇಗ ಬರುತ್ತೆ, ಅಂದರೆ ನೆರಳಿಗೆಲ್ಲ ಆಗುತ್ತೆ, ಮತ್ತು ಹಣ್ಣು ಅವೇನಕ್ಕೂ ಆಗಲ್ಲ, ಮತ್ತು ನೆರಳಿಗೆ ಮಾತ್ರ ಆಗುತ್ತೆ. ನೋಡಿ ಬೀಜ ಹಾಕಿ ಗಿಡ ಬಂದಾದಮೇಲೆ ಈ ರೀತಿ ಇದೆ.